ಅನ್ನ ಇಲ್ಲದೆ ಇದ್ರೆ ಸಾವೇ, ಅನ್ನ ಪ್ರಾಣ. ಇವತ್ತು ಅನ್ನ ಬೇಕಾದಂಗೆ ಸಿಗ್ತಿದೆ ಅಂತ ನಾವು ಅಲ್ಲಿ ಬಿಸಾಕೋದು ಇಲ್ಲಿ ಬಿಸಾಕೋದು ಮಾಡ್ತೀವಿ. ಅನ್ನ ಇಲ್ಲದೆ ಇದ್ರೆ ಕಾಸು ತಿನ್ನೋಕ್ಕಾಗಲ್ಲ, ದುಡ್ಡು ತಿನ್ನೋಕ್ಕಾಗಲ್ಲ, ನಾವು ಮಣ್ಣು ತಿನ್ನೋಕ್ಕಾಗಲ್ಲ. ಅದಕ್ಕೆ ಅನ್ನ ಪ್ರಾಣ. ಅನ್ನವನ್ನು ದೇವರು ಅಂತ ಕಣ್ಣಿಗೆ ಹೊತ್ಕೊಳ್ತಾ ಇದ್ದಿದ್ದ ಕಾಲನೂ ನಾನು ನೋಡಿದ್ದೀನಿ. ನಾವು ಹುಟ್ಟಾಗ ನಮ್ಮ ಅಜ್ಜಿ ಅನ್ನ ಒಂದು ಅಗಲು ಬಿದ್ದಿದ್ರೆ ಎತ್ಕೊಂಡು ಹಿಂಗೆ ಕಣ್ಣಿಗೆ ಹೊತ್ಕೊಂಡು ಸೆರಗಲ್ಲಿ ಹಿಂಗೆ ಇಟ್ಕೊಂಡು ತೊಗೊಂಡು ಹೋಗೋರು. ಬ್ರಿಟಿಷರು ಬಿಟ್ಟೋದಾಗ ತಿನ್ನಕ್ಕೆ ಊಟ ಇರಲಿಲ್ಲ ನಮ್ಮ ದೇಶದಲ್ಲಿ. ನಿಜವಾಗ್ಲೂ ಬದುಕು ಏನು, ಕಷ್ಟ ಏನು ಅಂತ ನಮ್ಮ ಅಜ್ಜಿ ಕತೆಗಳ ಮುಖಾಂತರ ನನಗೆ ಹೇಳ್ತಿದ್ಲು. ತುಂಬ ಬಡತನ ಅಂತೆ ಅವಾಗ. 7 ಮುದ್ದೆ 7 ಜನ ಮಕ್ಕಳು, ಒಂದೇ ಸೈಜ್ ಮುದ್ದೆ ಮಾಡಬೇಕಂತೆ. ಒಂದು ದಪ್ಪ ಒಂದು ಸಣ್ಣ ಆದರೆ 7 ಜನ ಮಕ್ಕಳು ಜಗಳ ಆಡ್ತಿದ್ರಂತೆ. ಅನ್ನ ಅಂತೂ ವರ್ಷಕ್ಕೆ ಯಾವಾಗೋ ಒಂದು ಸಲ ನೋಡ್ತಾ ಇದ್ದಿದ್ದಂತೆ. ಆ ಹಿಂದೆಗಡೆ ಮನೆಯವರು ಚೆನ್ನಾಗಿದ್ರಂತೆ ಆರ್ಥಿಕವಾಗಿ. ಈ ಕುಡ್ತಿ ಮನೆಗೆ ಎಮ್ಮೆ ದನಗಳಿಗೆ ಉಳಿದಿದ್ದು ಮುದ್ದೆಗಳನ್ನೆಲ್ಲ ಹಾಕೋ, ಆ ಮುದ್ದೆಗಳನ್ನು ಸೆರಗಲ್ಲಿ ಹಿಂಗೆ ಔಸ್ಕೊಂಡು ಇಟ್ಕೊಂಬಂದು ಮಕ್ಕಳಿಗೆ ಕೊಡ್ತಿದ್ರಂತೆ ನಮ್ಮ ಅಜ್ಜಿ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.